ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಡಿಶ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಆ್ಯಂಡ್ ಬೇಗ ಆಗುವಂಥ ರೆಸಿಪಿ ಕೂಡ. ಆಲೂಗಡ್ಡೆ ತವಾ ಫ್ರೈ. ಆಲೂಗಡ್ಡೆ ತವಾ ಫ್ರೈಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಟ್ ಮಾಡ್ಕೊಳ್ಳೋಣ. ವೈಟ್ ರೈಸ್, ಒಣಮೆಣಸಿನ್ಕಾಯಿ, ಹುಣಸೆ ಹುಳಿ, ಅರಿಶಿಣ, ಉಪ್ಪು, ಎಣ್ಣೆ. ನಾನು ವೈಟ್ ರೈಸ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ವೈಟ್ ರೈಸ್ನ ನೀರಲ್ಲಿ ಹಾಕಿ ಅರ್ಧ ಗಂಟೆಯಷ್ಟು ನೆನೆಸಿಡಬೇಕು. ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಅದಕ್ಕೆ ಅರ್ಧ ಗಂಟೆ ನೆನೆಸಿರೋ ಅಕ್ಕಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕೊನೆಯಲ್ಲಿ ನಾನು ಹುಣಸೆ ಹುಳಿನ ಕೂಡ ಆ್ಯಡ್ ಮಾಡಿದ್ದೀನಿ. ಹುಣಸೆ ಹುಳಿ ಕ್ಲಿಪ್ ಮಿಸ್ ಆಗಿರೋದ್ರಿಂದ ನನಗೆ ವಿಡಿಯೋದಲ್ಲಿ ಹಾಕೋದಕ್ಕಾಗಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ನೀರನ್ನು ನೀವು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅಷ್ಟಕ್ಕೆ ನೀವು ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ. ಇದನ್ನು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಸಾಲೆನ ರುಬ್ಕೋಬೇಕು. ಈಗ ಆಲೂಗಡ್ಡೆನ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಅಂದರೆ ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗಿಯೂ ಇರಬಾರ್ದು. ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ಒಂದು 5 ನಿಮಿಷ ಮಸಾಲೆಯಲ್ಲಿ ಹಾಕಿ ಇಟ್ಬಿಡಿ. ಅಂದರೆ ಮಸಾಲೆ ಚೆನ್ನಾಗಿ ಆಲೂಗಡ್ಡೆನ ಇಟ್ಕೋಬೇಕು. ಈಗ ದೋಸೆ ಹೆಂಚು ಮೇಲೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕಾದ ಮೇಲೆ ಅದರಲ್ಲಿ ನಾವು ಆಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಪೊಟೆಟೊ ಸ್ಲೈಸ್ನ ಒಂದೊಂದಾಗಿ ಹೆಂಚು ಮೇಲೆ ಬಿಡಬೇಕು. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬೇಯಿಸಕ್ಕೆ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಅದನ್ನು ತಿರುವು ಹಾಕ್ಕೊಳ್ಳಿ. ಅಂದರೆ ಪೊಟೆಟೊ ಸ್ಲೈಸ್ಗಳನ್ನು ಒಂದೊಂದಾಗಿ ತಿರುವು ಹಾಕೋದ್ರಿಂದ 2 ಸೈಡು ಕೂಡ ಬೇಯುತ್ತೆ. ಪೊಟೆಟೊ ಸ್ಲೈಸ್ನ ತಿರುವು ಹಾಕಿದ ಮೇಲೇನೂ ಕೂಡ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ತೆಗೆದು ನೋಡಿದರೆ ನಿಮಗೆ ಪೊಟೆಟೊ ತವಾ ಫ್ರೈ ರೆಡಿಯಾಗಿರುತ್ತೆ. ಸೊ ನೀವು ಈ ರೀತಿಯಾಗಿರುವಂತಹ ಪೊಟೆಟೊ ತವಾ ಫ್ರೈನ ಟ್ರೈ ಮಾಡಬೇಕು ಅಂತ ಹೇಳಿದರೆ ಈಗಲೇ ವಿಡಿಯೋನ ರೀಕ್ಯಾಪ್ ಮಾಡಿ ಒಂದ್ಸಲ ನೋಡಿ. ಅದಾದಮೇಲೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.